ಇನ್ನು ಮೂರನೇ ಚಕ್ರ ಯಾವುದು, ಅದರ ಪ್ರಯೋಜನಗಳೇನು ಅಂತ? ಮೂರನೇ ಚಕ್ರ ಮಣಿಪುರ ಚಕ್ರ ಅಂತ ಹೇಳಿ. ಈ ಮಣಿಪುರ ಚಕ್ರ ಅಂತಕ್ಕಂಥದ್ದು ಉದರ ಭಾಗದಲ್ಲಿದೆ, ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥದ್ದು. ಇದರ ನಾಭಿ ಪ್ರದೇಶ ಮತ್ತು ಹೊಟ್ಟೆ ಆ ಭಾಗದಲ್ಲಿ ಇರುವಂಥದ್ದು. ಇದು ಅಗ್ನಿ ತತ್ವದ ಚಕ್ರ. ಇದು ನೋಡಿ, ಭಗವಂತ ಹೇಗೆ ಇವಕ್ಕೆ ಒಂದಕ್ಕೊಂದು ಈ ತತ್ವಗಳಿಗೂ ಮತ್ತು ಚಕ್ರಗಳಿಗೂ ಹೊಂದಾಣಿಕೆ ಇಟ್ಟಿದ್ದಾನೆ ಅಂತ. ಇದು ಅಗ್ನಿ ಚಕ್ರ ತತ್ವವನ್ನು ಅನುಸರಿಸುವಂಥ ಚಕ್ರ ಇದು. ಯಾಕೆಂದ್ರೆ ನಮಗೆ ಹೊಟ್ಟೆ ಒಳಗೆ ಒಂದು ಅಗ್ನಿ ಇರುತ್ತೆ. ಆ ಅಗ್ನಿ ಇಲ್ಲ ಅಂತಂದ್ರೆ ನಾವು ತಿಂದಿದ್ದೇನು ಜೀರ್ಣನೇ ಆಗಲ್ಲ, ಹೇಗೆ ತಿಂದಿದ್ದು ಹಾಗೆ ಕೂತಿರುತ್ತೆ. ಅದಕ್ಕೆ ಜಠರಾಗ್ನಿ ಅಂತ ಹೇಳ್ತೀವಿ. ಆ ಜಠರಾಗ್ನಿಯ ಒಂದು ತಾಪದಿಂದ, ಅದರ ಒಂದು ಶಾಖದಿಂದ, ಅಲ್ಲಿ ಉತ್ಪತ್ತಿಯಾಗುವಂಥ ಶಾಖದಿಂದ ಜೀರ್ಣಕ್ರಿಯೆಗೆ ಅದು ಸಹಕಾರಿಯಾಗುತ್ತೆ. ಮುಂದಿನ ಕ್ರಿಯೆಗಳೇನು ಅಂತ ಎಲ್ರಿಗೂ ಗೊತ್ತಿದೆ. ಆ ರೀತಿ ಇದು ಅಗ್ನಿ ತತ್ವದ ಚಕ್ರ. ಇದು ಮಣಿಪುರ ಚಕ್ರ. ಇದು ಹಳದಿ ಬಣ್ಣದಿಂದ ಕೂಡಿರುವಂಥದ್ದು ಅಂತ ತಿಳಿಸಿದ್ದಾರೆ. ಮತ್ತು ಇದಕ್ಕೆ ಬೀಜ ಮಂತ್ರ ರಮ್ ಅನ್ನುವಂಥದ್ದು. ಆ ರಮ್ ಅನ್ನುವಂಥ ಚಕ್ರವನ್ನು ಸುದೀರ್ಘವಾಗಿ ಪಠನೆ ಮಾಡೋದ್ರಿಂದ ಅದು ಇಲ್ಲಿಂದನೇ ಉತ್ಪತ್ತಿ ಆಗುತ್ತೆ, ಉದರದಿಂದನೇ ಬರುವಂಥದ್ದು. ಅದು ಆ ರಮ್ ಅನ್ನುವಂಥ ಅಕ್ಷರನ ನಾವು ಪ್ರೊನೌನ್ಸ್ ಮಾಡಿದಾಗ ಅದರಿಂದ ಆ ಬೀಜ ಮಂತ್ರದಿಂದ ಅದು ಪಕ್ವವಾಗುತ್ತೆ ಮಣಿಪುರ ಚಕ್ರ. ಮತ್ತು ಇದು ನಮ್ಮಲ್ಲಿ ಏನನ್ನು ಉಪಯೋಗ ಕೊಡುತ್ತೆ? ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯೋಜನಗಳನ್ನು ಈ ಚಕ್ರಗಳು ಕೊಡ್ತವೆ. ಒಂದೊಂದು ಚಕ್ರ ಒಂದೊಂದು ಉಪಯೋಗ ಕೊಡುತ್ತೆ. ಇದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಕೊಡುತ್ತೆ ಮತ್ತು ಆಕ್ರಮಣಕಾರಿಯಾದಂಥ ನಿಲುವನ್ನು ನಾವು ಕೆಲವು ಸಲ ಪಡ್ಕೊತೀವಿ. ಕೆಲವರಲ್ಲಿ ಅದು ಜಾಸ್ತಿ ಇರುತ್ತೆ ಅಂದ್ಕೊಂಡ್ರೆ ಅಗ್ರೆಸಿವ್ ನೇಚರ್ ಅಂತ ಹೇಳಿ. ಆ ಆಕ್ರಮಣಕಾರಿ ಬುದ್ಧಿ ಅದನ್ನು ನಿಯಂತ್ರಿಸುವಂಥದ್ದು ಅಥವಾ ಅದು ಅತಿಯಾಗಿರುವಂಥದ್ದು ಈ ಮಣಿಪುರ ಚಕ್ರದ ಪ್ರಭಾವದಿಂದ. ಆಮೇಲೆ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಅಂತ ಇರಬೇಕು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಇಲ್ದಿದ್ದು ನಾವು ಏನು ಕೆಲಸಗಳು ಮಾಡೋಕ್ಕಾಗಲ್ಲ. ಮಾಡಿದರೂ ಕೂಡ ಅದು ಅರ್ಧಂಬರ್ಧ ಆಗುತ್ತೆ, ಪೂರ್ಣ ಆಗಲ್ಲ, ಅದರಿಂದ ಬೇರೆಯವ್ರಿಗೂ ಪ್ರಯೋಜನ ಆಗಲ್ಲ. ಅದರಿಂದ ಆ ಇಚ್ಛಾಶಕ್ತಿಯನ್ನು ಕೊಡುವಂಥದ್ದು ಈ ಮಣಿಪುರ ಚಕ್ರ. ಮತ್ತು ಜೀರ್ಣಕ್ರಿಯೆಗೆ ನಾನೀಗಾಗಲೇ ಹೇಳಿದಂತೆ ಜೀರ್ಣಶಕ್ತಿಯನ್ನು ಕೊಡುವಂಥದ್ದು ಕೂಡ ಇದೇನೆ. ಮತ್ತು ಇದರಿಂದ ಅಸಮತೋಲನ ಆದಾಗ ನಮ್ಮಲ್ಲಿ ಅಸಹನೆ ಉಂಟಾಗುತ್ತೆ. ಈಗ ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಯಾವಾಗ ನಮಗೆ ಜೀರ್ಣ ಆಗಲಿಲ್ಲ ತಿಂದಿದ್ದು, ಯಾವುದೋ ಹಬ್ಬ ಹರಿದಿನಗಳಲ್ಲೋ ಅಥವಾ ಮದುವೆ ಮುಂಜಿ ಇಂಥ ಸಮಾರಂಭದಲ್ಲೋ ಸ್ವಲ್ಪ ಆಹಾರ, ದಿನನಿತ್ಯಕ್ಕಿಂತ ಸ್ವಲ್ಪ ಹೆಚ್ಚಿನ ಆಹಾರ ನಾವು ಸೇವನೆ ಮಾಡಿದಾಗ ಕೆಲವು ಸಲ ಅದು ಅಜೀರ್ಣ ಆಗೋಗುತ್ತೆ. ಆ ಅಜೀರ್ಣ ಆದಾಗ ಏನಾಗುತ್ತೆ? ಅಸಹನೆ ಉಂಟಾಗುತ್ತೆ. ನಮಗೆ ಯಾರ ಹತ್ರ ಮಾತಾಡಬೇಕು ಅಂತಲೂ ಅನ್ಸಲ್ಲ. ಆಮೇಲೆ ಮಲಗಿದ್ರೆ ನಿದ್ರೆನೂ ಬರಲ್ಲ. ಅಸಹನೆ, ಟೋಟಲಿ ಶರೀರಕ್ಕೆ ಅಸಹನೆ. ನಮ್ಮಲ್ಲಿ ಅವಾಗ ಆತ್ಮವಿಶ್ವಾಸದ ಕೊರತೆ ಬರುತ್ತೆ. ಯಾರಾದರೂ ಏನಾದ್ರು ಕೇಳಿದರೆ ಸೂಕ್ತವಾದ ರೀತಿಯಲ್ಲಿ ಮಾತಾಡೋಕ್ಕಾಗಲ್ಲ, ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಇದಕ್ಕೆ ಭುಜಂಗಾಸನ, ವಜ್ರಾಸನ ಅನ್ನುವಂಥ ಆಸನಗಳನ್ನು ಮಾಡೋದ್ರಿಂದ, ನಾನೀಗಾಗಲೇ ಹೇಳಿದಂತೆ ಧ್ಯಾನದ ಜೊತೆಯಲ್ಲಿ, ಧ್ಯಾನ ಅನ್ನೋದು ಫಂಡಮೆಂಟಲ್, ಧ್ಯಾನದಿಂದನೇ ಪ್ರತಿಯೊಂದು ಬರಬೇಕು. ಧ್ಯಾನ ಮಾಡೋದಕ್ಕೆ ನಮ್ಮಲ್ಲಿ ತುಂಬ ಕಾನ್ಸಂಟ್ರೇಷನ್ ಇರಬೇಕು. ಆ ಧ್ಯಾನ ಮಾಡೋದಕ್ಕೆ ಬಹಳಷ್ಟು ನಾವು ದೈಹಿಕವಾಗಿ ಮಾನಸಿಕವಾಗಿ ತಯಾರಾಗಿರಬೇಕು. ಯಾಕೆಂದರೆ ಕೆಲವರಿಗೆ 5 ನಿಮಿಷ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಕೆಲವರಿಗೆ 1/4 ಗಂಟೆ ಆಗುತ್ತೆ, ಕೆಲವ್ರಿಗೆ ಅರ್ಧ ಗಂಟೆ ಆಗುತ್ತೆ, ಗಂಟೆಗಟ್ಟಲೆ ಧ್ಯಾನ ಮಾಡುವಂಥವ್ರು ಕೂಡ ಇದ್ದಾರೆ. ನಾವು ಕೂತ್ಕೊಂಡ್ರೆ ಅರ್ಧ ಗಂಟೆ ಕಡಿಮೆ ಧ್ಯಾನದಿಂದ ಏಳಲ್ಲ. ಅದಕ್ಕೆ ಆ ಶಕ್ತಿ ಒಂದು ನಾವು ನಿಧಾನಕ್ಕೆ ಪಡ್ಕೋಬೇಕು. ಅದೇನು ನಾವು ಎಲ್ಲಿಂದ ಕೊಂಡ್ಕೊಂಡು ಬರೋಕ್ಕಾಗಲ್ಲ, ಅಥವಾ ಅದು ನಮಗೆ ಜನ್ಮಾರಭ್ಯ ಬರುವಂಥದ್ದು ಅಲ್ಲ. ನಾನು ಆಗಲೇ ಹೇಳಿದೆ, ಕೆಲವು ಜನ್ಮಾರಭ್ಯದಿಂದ ಬರ್ತವೆ, ಕೆಲವು ಸಂಸ್ಕಾರಗಳನ್ನು ನಾವು ಕಲ್ತ್ಕೊಳ್ಬೇಕಾಗತ್ತೆ ಅಂತ.